ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಒಬ್ಬ ಅತ್ಯಂತ ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇವ್ರ ಬಗ್ಗೆ ಹೇಗೆ ಹೇಳೋದು, ನಾನು ಯಾವ ರೀತಿ ಇವ್ರನ್ನ ಇಂಟ್ರೊಡಕ್ಷನ್ ಕೊಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವರು ಕೇವಲ ಒಂದು ಕೆಲಸಕ್ಕೆ ಅಥವಾ ಒಂದು ಇದಕ್ಕೆ ಸೀಮಿತವಾದಂಥವರಲ್ಲ. ಬಹುಮುಖ ಪ್ರತಿಭೆ ಉಳ್ಳಂಥವರು. ಎಲ್ಲದಕ್ಕಿಂತ ಮುಖ್ಯವಾಗಿ ತಾಯಿ ಹೃದಯದವರು. ನೋಡಿ, ತಾಯಿ ಹೃದಯ ನಿಮ್ಗೆ ಅಂತ ಹೇಳಿ ನಾವು ಯಾರಿಗೂ ಸುಮ್ಮನೆ ಹೇಳೋದಿಲ್ಲ. ಅಂತಹ ಹೃದಯ ಹೊಂದಿರುವಂತಹ ವ್ಯಕ್ತಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರು ಕವಿ, ಬಹುಮುಖ ಚಿಂತಕರು, ಸಂಘಟಕರು, ಕಿರುಚಿತ್ರ ಹಾಗೆ ಹಾಡುಗಳ ಸಂಗೀತ ಮುದ್ರಿಕೆಗಳ ನಿರ್ಮಾತೃರು, ರಾಜಕೀಯ ಸಾಮಾಜಿಕ ಕಾರ್ಯಕರ್ತರು, ಕೃಷಿಕರು, ಅತ್ಯಂತ ಭಾವಜೀವಿ, ಬರಹಗಾರರು, ವಾಗ್ಮಿ, ಪರಿಸರ ಪ್ರೇಮಿ, ಸಾಹಿತಿ, ಭಾಷಣಕಾರರು. ಒಂದು ಗಾದೆ ಮಾತು ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ. ಅದರ ಜೊತೆಗೆ ಇವರು ಕೈ ಹಾಕದ ಕೆಲವೊಂದಿಷ್ಟು ಕ್ಷೇತ್ರಗಳಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಎಲ್ಲರಿಗೂ ಕೂಡ ಪರಿಚಿತರು. ಅಂಥವರನ್ನ ನಮ್ಮ ಸ್ಟುಡಿಯೋದಲ್ಲಿ ಕರೆಸಿ ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅವರ ಜೊತೆಗೆ ನಾನು ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಕೂಡ ನನ್ನ ಸೌಭಾಗ್ಯ ಅಂತಾನೆ ಹೇಳಬಹುದು. ಇನ್ಯಾಕ್ ತಡ, ಖಂಡಿತವಾಗ್ಲೂ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಯಾರು ಅಂತ ಹೇಳಿ. ಎಸ್, ಅವರೇನೆ ನಾಗತಿಹಳ್ಳಿ ರಮೇಶ್ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ತುಂಬ ಹೃದಯದಿಂದ ಸ್ವಾಗತ ನಿಮಗೆ. ಧನ್ಯವಾದ. ಖಂಡಿತ ಸರ್, ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಸ್ಪೀಡ್ ನ್ಯೂಸ್ ಸುದ್ದಿವಾಹಿನಿಗೆ ನೀವು ಬಂದಿದ್ದೀರಾ. ಒಂದು ರೀತಿಯಲ್ಲಿ ಅಮೃತವಾದಂತಹ ಕ್ಷಣ. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಸ್ಯಾಟಲೈಟ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. ಇಂತಹ ಸಂದರ್ಭದಲ್ಲಿ ನೀವು ನಮ್ಮ ಸ್ಟುಡಿಯೋಗೆ ಬಂದು, ನಮ್ಮ ಆಫೀಸ್ಗೆ ಬಂದು, ನಿಮ್ಮಂಥವರ ಆಶೀರ್ವಾದ ನಮಗೆ ಬೇಕು, ಮುಂದೆ ನಮಗೆ ಸ್ಫೂರ್ತಿ. ಸರ್, ನಾನು ಆರಂಭದಲ್ಲೇ ಹೇಳಿದೆ, ಕೆಲವೊಬ್ಬರಿಗೆ 1-2 ಡೆಸಿಗ್ನೇಷನ್ಗಳಿರುತ್ತೆ. ಬಟ್ ನಿಮ್ಮ ಡೆಸಿಗ್ನೇಷನ್ನ ನಾನು ಬರ್ಕೊಂಬಂದೆ ಸರ್. ನಿಮ್ಮ ಬಗ್ಗೆ ನಾನೊಂದು 10 ಜನರ ಹತ್ರ ಕೇಳಿದ್ದೀನಿ. ಸರ್ ಬರ್ತಾ ಇದ್ದಾರೆ ನಮ್ಮ ಚಾನಲ್ಗೆ, ಅವ್ರನ್ನ ನಾನು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ನನಗೆ ನಮ್ಮ ಇನ್ಪುಟ್ ಅವ್ರು ಹೇಳಿದ ತಕ್ಷಣ ಒಂದು 10 ಜನನ ಕೇಳಿದೆ. ನನಗೂ ಗೊತ್ತಿತ್ತು, ಬಟ್ ಹೆಂಗೆ ಅಂದಾಗ ಅವರು ನನಗೆ ಪುಟಗಟ್ಟಲೆ ಹೇಳ್ಬಿಟ್ರು. ಅಂದ್ರೆ ಕೆಲವೊಬ್ರು ಸರ್ ಈಗ ಒಂದು 10 ಲೈನ್ ಹೇಳ್ತಾರೆ, ಹಿಂಗಮ್ಮ ಅವ್ರು ಇಷ್ಟು ಪುಸ್ತಕ ಬರೆದಿದ್ದಾರೆ, ಇಷ್ಟು ಕವನಗಳು ಬರೆದಿದ್ದಾರೆ, ಹೀಗೀಗೆ ಅಂತ. ಬಟ್ ನೀವು ಎಲ್ಲಾ ಸಮಾಜದ ಸ್ವಾಮೀಜಿಗಳು, ಎಲ್ಲಾ ಪಕ್ಷಗಳ ಮುಖಂಡರುಗಳು, ಎಲ್ಲರ ಹತ್ರನೂ ಅದೇ ಒಡನಾಟಗಳು ಟಿಲ್ ಇವತ್ತಿನವರೆಗೂ ಕೂಡ. ಹಾಗಾಗಿ ನಿಮ್ಮ ಬಗ್ಗೆ ನಾನು ಸ್ಟಡಿ ಮಾಡೋದಕ್ಕೆ ಸುಮಾರು 1 ದಿನ ಅದು ಸಾಕಾಗ್ಲಿಲ್ಲ. ನಾನು ಆಗ್ಲೇ ಹೇಳಿದೆ ಸರ್, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ. ನಾನು ನಾಗತಿಹಳ್ಳಿ ರಮೇಶ್ ಸರ್ ಅವರು ತೊಡಗಿಸಿಕೊಳ್ಳದ ಕ್ಷೇತ್ರಗಳಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಜೊತೆಗೆ ನಿನ್ನೆಯಿಂದ ಸುಮಾರು ಹೊತ್ತುಗಳ ಕಾಲ ಮಾತನಾಡಿದ್ವಿ. ನಾನು ಒಂದು ಅನ್ಕೊಂಡಿದ್ದು ಸರ್, ತಾಯಿ ಹೃದಯದ ಒಬ್ಬ ಮನುಷ್ಯ ಅಂತ ಇದ್ರೆ ಅದು ನಾಗತಿಹಳ್ಳಿ ರಮೇಶ್ ಸರ್. ಸರ್, ಹೇಗೆ ಸರ್ ಇಷ್ಟೆಲ್ಲ ರಂಗದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಸರ್? ಈಗ ನಮಗೂ 24 ಗಂಟೆ, ನಿಮಗೂ 24 ಗಂಟೆ ಸರ್. ನಾವು ಬೆಳಗ್ಗೆಯಿಂದ 9 ಅವರ್ ಕೆಲಸ ಮಾಡೋಕ್ಕೆ ಸುಸ್ತೊಡ್ದೋಗ್ಬಿಡ್ತೀವಿ. ಎಲ್ಲ ಕಡೆನೂ ಗುರುತಿಸ್ಕೊತೀರಾ. ಒಂದು 2 ನಿಮಿಷ ಟೈಮ್ ಸಿಕ್ಕಿದ್ರೆ ಯಾವುದಾದ್ರೂ ಒಂದು ಕವನ ಬರೆದು ಬಿಸಾಕ್ಬಿಡ್ತೀರಾ. ಹೆಂಗೆ ಸರ್ ಇದೆಲ್ಲ ಸಾಧ್ಯ? ನೀವು ತಾಯಿ ಅಂದ್ರಲ್ಲ, ನನ್ನ ಬದುಕಿನ ಸ್ಫೂರ್ತಿ ಸೆಲೆ, ನನ್ನ ಸರ್ವಸ್ವ ಅಜ್ಜಿ ನಂಜಮ್ಮ, ತಾಯಿ ಕೆಂಪಕ್ಕ. ಎಲ್ಲರೂ ಆಕೆನ ಪರದ ಕೆಂಪಕ್ಕ ಅಂತಿರು. ನನ್ನ ಪಾಲಿನ ಅಕ್ಕಮಾದೇವಿ ಅವಳೇನೆ. ಅಲ್ಲಿ ಕಂಡಾಗ ನನಗೇನಂತಂದರೆ, ಇಷ್ಟೆಲ್ಲ ಹೆಂಗೆ ಹುಟ್ಕೊಳ್ತು, ಏನು ಇದಾಗ್ತು ಅಂತ ಅಂದಾಗ, ತಾಯಿಯಿಂದಾಗ ಒಂದು ಕ್ಷಣ ಭಾವುಕ ಸ್ಥಿತಿಗೆ ಹೋಗ್ತೀವಿ. ನಿಮ್ಮ ಕಣ್ಣಲ್ಲಿ ಅದು ಕಾಣಿಸ್ತಾ ಇದೆ ಸರ್. ಅದು ಯಾಕೆಂದರೆ ನೀವು ಇದು ಕೇಳಿದ್ರಲ್ವ, ಇದು ಕಂಡಾಗ ಇದಕ್ಕೆ ಅಂತ. ನನಗೆ ಇವತ್ತು ಒಂದು 4 ಸಾಲು ಕವಿತೆ ಬರಿತೀನಿ. ಅದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ. ಭಾಳಷ್ಟು ವಿಶ್ವವಿದ್ಯಾನಿಲಯಕ್ಕೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಕ್ಕೆ ಪಟ್ಟಿಯಾಗಿದೆ. ಎಲ್ಲಕ್ಕೂ ಏನಂತಂದರೆ, ನನಗೆ ತುಂಬ ಸ್ಫೂರ್ತಿಸಲೇ ಅನ್ನವನ್ನ ಅವಳು ಪರದ ಕೆಂಪಕ್ಕ. ಬಾಲ್ಯದಲ್ಲಿ ಅವಳು ಹೊಲ ಗದ್ದೆಗಳಲ್ಲಿ ಹಾಡು ಹೇಳ್ಕೊಂಡು ಹೋಗ್ಬೇಕು, ನಾನು ಬೆಳ್ಚಿಟ್ಕೊಂಡು ಹೋಗ್ತಿದ್ದೆ. ಅದು ಒಳಗಡೆ ಕಿಳಿತು. ಅದು ನನಗೆ ಕನ್ನಡದ ಮಟ್ಟದಲ್ಲಿ ನೋಡೋಕ್ಕೆ ಹೋದಾಗ ನನಗೆ ತುಂಬ ಕಾಡಿದ್ದು, ನನ್ನ ಒಳಗಡೆ ಕೇಳಿದಿದ್ದು ಜಗದ ಕವಿ, ಯುಗದ ಕವಿ ಕುವೆಂಪು, ಹಾಗೆ ವರಕವಿ ಬೇಂದ್ರೆ, ನಡೆದಾಡ ವಿಶ್ವಕೋಶ ಶಿವರಾಮ್ ಕಾರಂತ, 3 ನನಗೆ ಇದು. ಹಾಗೆ ನನ್ನ ಅವ್ವ ಅವಳು ಕೊಟ್ಟಂಥ ಕಾಣಿಕೆ. ಇನ್ನು ಆ ವಚನಗಳು, ಅದು ಅಲ್ಲಮ್ಮ ಇರ್ಬೋದು, ಬಸವಣ್ಣ ಇರ್ಬೋದು, ಅಕ್ಕಮಾದೇವಿ, ಆ ಥರದ್ದು ತುಂಬ ಪುಂಖಾನುಪುಂಖವಾಗಿ ಬರ್ತದೆ.
ಇನ್ನು ವಿಶ್ವಮಟ್ಟದಲ್ಲೇ ತುಂಬ ಟ್ಯಾಗೋರು ಬಂಕಿಂಚಂದ್ರು ಅವ್ರದ್ದು ತಗೊಂಡಾಗ, ಯಾಕೆಂದ್ರೆ ಇಲ್ಲಿ ಬಂತಲ್ಲ ಇಲ್ಲಿ ತಾಯಿಯಿಂದಾಗ, ಅದರಲ್ಲಿ ಜಲಾಲುದ್ದೀನ್ ರೂಮಿ ಪ್ರೇಮ ಕವಿ ಇಷ್ಟ ಆಗ್ತದೆ ನನಗದು ಭಾಳ. ಮ್ಯಾಕ್ಸಿಮ್ ಗಾರ್ಕಿ ಅವ್ರದ್ದೊಂಥರಕ್ಕೆ, ಲಿಯೋ ಟಾಲ್ಸ್ಟಾಯ್ ಎಲ್ಲಕ್ಕಿಂತ ನನಗೊಂಚೂರು ಭಾಳ ಹೇಳೋದು ಖಲೀಲ್ ಗಿಬ್ರಾನ್ ಅಂತ ಒಂದು ಮಾತು ಹೇಳ್ತಾನೆ. ನನ್ನವ್ವ ಅಸಂಖ್ಯಾತ ಕವನಗಳನ್ನು ಬಾಳಿದಳು, ನಾನು ಒಂದನ್ನೂ ಬರೆಯಲಿಲ್ಲ, ನಾನಾದರೂ ಆಕೆಯ ಜೊತೆಗೆ ನನ್ನದನ್ನೂ ಬರೆದೆ ಅಂತ. ತಾಯಿಯ ಎದೆಯಲ್ಲಿ ಮೌನವಾಗಿ ಮಲಗಿದ ಹಾಡು ಮಗುವಿನ ತುಟಿಯಲ್ಲಿ ನುಡಿಯುತ್ತದೆ ಅಂತ. ಹೀಗೆ ನಾನು ಇಷ್ಟೆಲ್ಲ ಕಟ್ಕೊಂಡಿದ್ದೇನೆಂದರೆ, ನನ್ನ ಬದುಕಿನಲ್ಲಿ ಎತ್ತವ್ವ ನನ್ನವ್ವ ಕೆಂಪಕ್ಕ, ಸಾಕ್ತವ್ವ ನನ್ನ ಅಜ್ಜಿ ನಂಜಮ್ಮ, ಹಾಗೆ ನೆಲದವ್ವ ಈ ಭೂತಾಯಿ, ಇವೆಲ್ಲ ನನಗೆ ಭಾಳ ಕರುಣಿಸಿದೆ. ಅದಾದಮೇಲೆ ಭಾಳಷ್ಟು ಜನದಿಂದ ನಾನು ತಿಳ್ಕೊಂಡಿದ್ದೀನಿ. ಆದರೆ ನೀವು ಇಷ್ಟೆಲ್ಲ ಅಂದ್ರಲ್ಲ, ನಾನು ತುಂಬ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಸಾಗರದಲ್ಲಿ ಒಂದು ಹನಿ, ಹನಿನಲ್ಲಿ ಒಂದು ಅಣು. ಖಂಡಿತ ಸರ್. ಈಗ ನಾನು ನಮ್ಮ ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ, ಸರ್ ಹೆಂಗೆ ಸರ್ ಈಗ ನಾಕ್ತಿಹಳ್ಳಿ ರಮೇಶ್ ಸರ್ ಅಂತ ಹೇಳಿದ್ರೆ ನಾವು ಅವ್ರ ಜೊತೆ ಕೂತ್ಕೊಂಡು ನಾವು ಮಾತನಾಡ್ತೀವಿ, ಅವರ ಪದಪುಂಜಗಳು ನಮಗೆ ಆ ರೀತಿ ಪೋಣಿಸೋಕ್ಕಾಗಲ್ಲ. ಅವ್ರು ಹೇಳಿದ್ರು, ಸಮುದ್ರಕ್ಕೆ ಹೋಲಿಸಿದ್ರು ನಿಮ್ಮನ್ನು. ನಾವು ಒಂದು ಕೆರೆನೂ ಅಲ್ಲ, ಅವರು ಒಂದು ಸಮುದ್ರ, ನಾವು ಹೇಗೆ ಸಮುದ್ರಕ್ಕೆ ನೀರು ಹಾಕೋದು ಅನ್ನೋ ಮಾತನ್ನು ಹೇಳಿದಾಗ ನನಗೆ ನಿಮ್ಮ ಬಗ್ಗೆ ಇನ್ನೂ ಬಂತು. ಅದರ ಜೊತೆಗೆ ಆ ತಾಯಿ ಅಂದ ಕೂಡಲೇ ನಿಮ್ಮ ಮುಖದಲ್ಲಿರುವಂಥ ಆ ಕಣ್ಣಲ್ಲಿರುವಂತಹ ಆನಂದ ಬಾಷ್ಪ, ಅದು ಆನಂದ ಬಾಷ್ಪ, ಆ ತಾಯಿಯ ಪ್ರೀತಿ. ನೀವು ಹೇಳಿದ್ರಿ, ನನ್ನ ಅವ್ವ ಹಾಡು ಹೇಳ್ಕೊಂಡು ಮುಂದೆ ಹೋಗ್ತಾ ಇದ್ಲು, ನಾನು ಹಿಂದೆ ಬೆರಳು ಚಿಪ್ಕೊಂಡು ಹೋಗ್ತಾ, ಅಂದರೆ ನಿಮ್ಮಲ್ಲಿ ಆ ಕವಿ ಆವಾಗಲೇ ಹುಟ್ಕೊಂಡಿದ್ದ ಹೇಗೆ ಅಂತ ಸರ್? ಅಲ್ಲ ಖಂಡಿತ, ಅದು ನನ್ನವ್ವ ಪದ ಹೇಳ್ತಿದ್ಲಲ್ಲ, ಅದು ಬಂತು. ಅದಾದ ತಕ್ಷಣಕ್ಕೆ ಆ ಪರಿಸರ, ನನ್ನ ಹಳ್ಳಿ, ನನ್ನ ಬಾಲ್ಯ, ಆ ಒಂಟಿತನ, ಇವು ನಮ್ಮನ್ನು ಭಾಳ ನನ್ನ ಬದುಕನ್ನು ರೂಪಿಸಿವೆ ಇದಕ್ಕೆ ಅಂತ. ಆಮೇಲೆ ನಾನು ಒಂದು ರೈತಾಪಿ ಕುಟುಂಬದಿಂದ ಬಂದವನು. ನನಗೆ ಆ ಶ್ರಮದ ಬೆಲೆ ಗೊತ್ತಿದೆ, ನನಗೆ ಬೆವರ ಕಾಣಿಕೆ ಅದು ಇದಕ್ಕೆ ಅಂತ. ನನಗೆ ಈಗ ನೀವು ಅಂದ್ರಲ್ವಾ, ತುಂಬ ಪ್ರಾಮಾಣಿಕ ಬರೆ ಕವಿ, ಚಿಂತಕ, ಸಾಮಾಜಿಕ ರಾಜಕೀಯ ಕಾರ್ಯಕರ್ತ, ಕಿರುಚಿತ್ರ ನಿರ್ಮಾತ, ಸಂಗೀತ ನಿರ್ಮಾತ. ನನಗೆ ಇವೆಲ್ಲಕ್ಕಿಂತ ನನಗೆ ದೊಡ್ಡದು ಏನು ಗೊತ್ತಾ, ನನಗೆ ಭಾಳ ಖುಷಿ ಕೊಡೋದು, ನಾನೊಬ್ಬ ಕೃಷಿಕ. ಹೌದು, ನಾನು ಇವತ್ತು ವ್ಯವಸಾಯ ಮಾಡ್ತೀನಿ, ಹೌದು, ವ್ಯವಸಾಯದಲ್ಲಿ ಜೂಜಾಡ್ತೀನಿ, ಮಹಾನ್ ಜೂಜುಕೋರ ನಾನು. ಯಾಕೆ ಮಾತನ್ನ ಹೇಳ್ತೀನಿ ಅಂದರೆ, ಒಂದು ನೋಡಿ, ನನಗೆ ಇಷ್ಟೆಲ್ಲ ಸಾಹಿತ್ಯ ಪ್ರಕಾರದಲ್ಲಿ ರಾಜಕಾರಣದ್ದು ಇದೆಲ್ಲ ಕಂಡುಕೊಂಡಿದ್ದಾಗ, ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಥವಾ ಈ ಜಗತ್ತಲ್ಲಿ ಯಾರು ದೊಡ್ಡ ಮನುಷ್ಯರು? ಯಾರು? ರಾಷ್ಟ್ರಪತಿಗಳೇ, ಪ್ರಧಾನಮಂತ್ರಿಗಳೇ, ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, IAS ಆಫೀಸರ್ಸೇ, IPS ಆಫೀಸರ್ಸೇ, ವಿಜ್ಞಾನಿಗಳೇ, ತತ್ವಜ್ಞಾನಿಗಳೇ, ಸಾಧುಗಳೇ, ಸನ್ಯಾಸಿಗಳೇ, ಜಗದ್ಗುರುಗಳೇ, ಯಾರು ದೊಡ್ಡ ಮನುಷ್ಯರು? ಇವರೆಲ್ಲರಿಗೂ ಒಬ್ಬ ಮಹಾಗುರು ಇದ್ದಾನೆ, ಅನ್ನದಾತ ಇದ್ದಾನೆ, ಭಗವಂತನೇ ಇದ್ದಾನೆ, ಅವನು ರೈತ. ಅವನು ಬದುಕೇನಾಗಿದ್ದೀವತ್ತ ಮೂರ ಬಟ್ಟೆ ಆಗೋಗಿದೆ, ಖಂಡಿತ ಸರ್, ದಿಕ್ಕಾಪಾಲವಾಗಿದೆ, ಆತ್ಮಹತ್ಯೆ ಆದಿ ಹಿಡಿತಾ ಇದ್ದಾನೆ. ಯಾವತ್ತ ಈ ದೇಶ ರೈತನ ಬದುಕು ಪ್ರಕಾಶಿಸ್ತದೋ ಅವತ್ತ ಭಾರತ ಪ್ರಕಾಶಿಸ್ತದೆ. ಖಂಡಿತ ಇವತ್ತು ಹಿಂಗೆ ಕೇಳ್ಕೊಳಕ್ಕೆ ಹೋದ, ಇವತ್ತು ಯಾಕೆ ನಾನು ಜೂಜ್ಕೋರ ಅಂತಂದರೆ, ನಾನು ಯಾವುದೇ ವ್ಯಕ್ತಿಯ ಪಕ್ಷದ ಗುಂಪಿನ ವಕ್ತಾರನಾಗಿ ಮಾತಾಡ್ತಲ್ಲ. ಖಂಡಿತ ನಾನು ಏನಂತಂದ್ರೆ, ನಾನು ಬದ್ಧವಾಗಿರೋದು, ನಾನು ಎಡಪಂಥೀಯನೂ ಅಲ್ಲ, ಬಲಪಂಥೀಯನಲ್ಲ, ನಾನು ಜೀವನ ಪಂಥಿ. ನಾನು ಕಂಡುಕೊಂಡಿರೋದು ಇದಕ್ಕೆ. ನನಗೆ ಅಲ್ಲಿ ಏನು ಬರ್ತದೆ, ಇವರೆಷ್ಟೆಲ್ಲ ಹೇಳ್ಕೊಳಕ್ಕೆ ಹೋದಾಗ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತರವರೆಗೂ ನನ್ನ ರೈತನಿಗೆ ಒಂದು ಕನಿಷ್ಠ ನಿಶ್ಚಿತ ಬೆಲೆಯನ್ನು ಕೊಡದಂತಹ ಒಂಥರ ಅಸಹಾಯಕ ಸ್ಥಿತಿನಲ್ಲಿರುವಂಥ ಎರಡೂ ಸರ್ಕಾರಗಳು. ಖಂಡಿತ ಯಾವ ಭಾಗ್ಯಗಳೇನಲ್ಲಿ ಅವನಿಗೊಂದು ಕನಿಷ್ಠ, ನಾನೇನು ಗರಿಷ್ಠ ಕೇಳ್ತಾ ಇಲ್ಲ, ಕನಿಷ್ಠ ಒಂದು ಬೆಲೆನ. ಒಂದಿನ ತರಕಾರಿ 3 ರೂಪಾಯಿ ಇದ್ದರೆ ಇನ್ನೊಂದು ದಿನ 100 ರೂಪಾಯಿ ಹೋಗಿರ್ತದೆ. ನಮ್ಮ ಬದುಕು ಮೂರಾ ಬಟ್ಟೆ ಆಗ್ತದೆ. ನಾವು ವಿಜ್ಞಾನ ತಂತ್ರಜ್ಞಾನದಲ್ಲಿ ಉಡಾಯಿಸ್ಬೋದು, ಇದು ಮಾಡೋದು, ಎಲ್ಲದಕ್ಕೆ ಅನ್ನ ಮುಖ್ಯ, ಕುಡಿಯೋ ನೀರು ಮುಖ್ಯ, ಇವನು ನಾವು ನೋಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾನು ಯಾವ ಭಾಗ್ಯದ ವಿರೋಧಿನೂ ಅಲ್ಲ. ಉಳ್ಳವ್ರಿಗೆ ಉಣಬಡಿಸ್ಬೇಡಿ, ಮತ್ತು ಇವೆಲ್ಲವಕ್ಕೂ ಆಗಿದ್ದಾನೆ ಮೂಲಾಧಾರ ಇದ್ದಾನಲ್ಲ, ಇದಕ್ಕಂತ ಅವನ ಬದುಕನ್ನು ಸುಧಾರಿಸ್ಕೊಳ್ಬೇಕು ಅನ್ನೋ ಆ ನಿಟ್ಟಿನಲ್ಲಿ ನನಗೆ ದೊಡ್ಡದೇನಂತಂದರೆ, ನನಗೆಲ್ಲ ಈ ಪ್ರಶಸ್ತಿಗಳು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು, ಇವೆಲ್ಲಕ್ಕೂ ನಾನು ರೈತಾಪಿ ಕುಟುಂಬದಿಂದ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮ ಅನಕ್ಷರಸ್ಥರು, ಅವ್ರದಕ್ಕೆ ನಾನು ಮೇಣಿಯಲ್ಲಿ ಕುಡಿದಿದ್ದೀನಿ. ಇವತ್ತು ವ್ಯವಸಾಯದಲ್ಲಿ ಜೂಜಾಡ್ತಾ ಇದ್ದೀನಿ. ನಮ್ಮನ್ನೆಲ್ಲರೂ ಮಹಾನ್ ಜೂಜುಕೋರನಾಗಿ ಮಾಡಿದ್ದೆ ಈ ವ್ಯವಸ್ಥೆ. ಅದು ರಾಜ್ಯ ಸರ್ಕಾರದ ಪಾಲೂ ಇದೆ, ಕೇಂದ್ರ ಸರ್ಕಾರದ ಪಾಲಿದೆ. ಆ ನಿಟ್ಟಲ್ಲಿ ನಾನು ಹೇಳ್ತೇನೆ, ಅವನ ಕೈ ಮುಗಿದು ಕೇಳ್ತೀನಿ. ಅದಕ್ಕೆ
ಆ ಅನ್ನದಾತನ ಬದುಕನ್ನು ಬೆಳಗಿಸಿ ಭಾರತ ಬೆಳಗ್ತದೆ. ಖಂಡಿತ ಅನ್ನದಾತನ ಬಾಳೆ ಏನಾರು ಸತ್ತೋಯ್ತು ಅಂದರೆ ಭಾರತನೂ ಸತ್ತೋಗ್ತದೆ, ಕರುನಾಡು ಖಂಡಿತ ಸತ್ತೋಗ್ತದೆ. ಅದನ್ನ ನಾನು ಯಾಕೆಂದ್ರೆ ಅದು ನೋಡ್ಬೋದು ಎಷ್ಟು ಜನ ಆತ್ಮಹತ್ಯೆ ಅದು ಹೌದು ಕನಿಷ್ಠ ನಿಶ್ಚಿತ ಬೆಲೆ ಅನ್ಕೋ. ಹೌದು ಈ ನಾನು ಬಂದಿದ್ದೇನಂತಂದರೆ ಇಡೀ ಬಳಗದ್ದು ಸ್ಪೀಡು, ನಾನು ಆಚೆ ಕನ್ನಡದಲ್ಲಿ ವೇಗ, ಆ ಮಂದಿ ಆ ತಂಡದ್ದು ಯಾವುದೋ ಇದು ನನಗೆ 8-9 ವರ್ಷ ಅಲ್ಲಿ ಕೆಲಸ ಮಾಡೋದು, ನನ್ನ ಜೊತೆ ಅವಿನಾವ ಸಂಬಂಧ ಇತ್ತು ಆ ಬಳಗದಲ್ಲಿ. ಆ ಇಡೀ ಬಳಗದ ನೋಡಿದಾಗ ನಾನು ಒಂಥರ ಈ ಕಾಡಿನವಿಲ್ ಕುಡ್ದಂಗೆ ಆಯ್ತಿತ್ತು ನನ್ನ ಒಳಗಡೆಗೆ. ಈಗ ನಾನು ಇಲ್ಲಿ ಬಂದಿದ್ದ ಉದ್ದೇಶ ಏನಂತಂದರೆ ನನ್ನ ರೈತನಿಗೆ ಒಂದು ದನಿ ಏರ್ಸೋದಕ್ಕೆ ಒಂದು ದನಿ ಆಗುತ್ತೆ ಖಂಡಿತ ಸರ್. ಆಯ್ಲಿಕ್ಕೆ ಅಂತ. ನನ್ನ ಪೌರ ಕಾರ್ಮಿಕರು ಬೆವರ ಕಾಣಿಕೆ ಅವ್ರಿಗೇನೋ ಒಂದು ಇದು ಸಿಗ್ತಾನಂತೆ. ಇನ್ನು ತುಂಬ ನನಗೇನಾದ್ರಲ್ಲಿ ಈಗ ನೋಡ್ಕೊಂಡಿದ್ದೀನಿ. ಈ ಪ್ರಶ್ನೆ ಕೇಳಿರೋದಕ್ಕೆ ನನಗೆ ತಪ್ಪು ತಿಳ್ಕೊಬೇಡಿ, ನಾನು ಪತ್ರಕರ್ತ ಅನ್ನಿಸ್ಕೊಳ್ಳೋಕ್ಕೂ ಅಸಹ್ಯ ಆಗುತ್ತೆ, ಸಾಹಿತಿ ಅನ್ನೋಕ್ಕೂ ಅಸಹ್ಯ ಆಗುತ್ತೆ. ಯಾಕೆಂದ್ರೆ ನಾವು ಆ ಮಟ್ಟನ ಉಳಿಸ್ಕೊಂಡಿಲ್ಲ. ನಾನು ಯಾರನ್ನೂ ಇದು ಮಾಡ್ತಿಲ್ಲ. ಅವತ್ತೊಂದು ಕಾಲ ಇತ್ತು, ಆ ಕಾಲನೇ ಬೇರೆ ಇತ್ತು. ಇವತ್ತು ಹಂಗಲ್ಲ. ಇದಕ್ಕೆ ಇವತ್ತು ನಾನು ಅದನ್ನೇ ಇದು ಕೇಳ್ಕೊಳ್ಳೋದು, ಆ ಸ್ಪೀಡ್ ಅನ್ನೋದು ಒಂದು ಚಲನೆ, ಒಂದು ವೇಗ. ಅದು ಹೆಂಗೆ ಅಂದರೆ ನನ್ನ ಕೊನೇ ಪೈರಿಗೆ ನೀರು ಉಣಿಸ್ಬೇಕು, ಕೊನೇ ಪೈರಿಗೆ ಲೈಟ್ ಫಾರ್ ದಿ ಲಾಸ್ಟ್ ನನಗೆ ಇರ್ತಾರಲ್ಲ ಆ ಥರಲ್ಲಿ ಆ ತಂಡದ್ದು ಇದಕ್ಕೆ ಅಂತಂದಾಗ ಅದೊಂಥರ ಒಂದು ಆಪ್ಯಾಯಮನ ಬಂತು, ಒಂದು ತವರೂರ್ದು ಬಂತು. ಆ ಸಂಭ್ರಮದಲ್ಲಿ ಇದೊಂದು ನನಗೊಂದು ಅವಕಾಶ ಸಿಗ್ತದೆ. ನಾನು ಸರ್ ನಮ್ಮ ಪುಣ್ಯ ಸರ್. ನೋಡಿ, ನೀವು ಕನ್ನಡದ ಬಗ್ಗೆ ಇಟ್ಟಿರೋ ಅಭಿಮಾನ, ರೈತಾಪಿ ವರ್ಗದವರ ಬಗ್ಗೆ, ರೈತರ ಬಗ್ಗೆ ಇಟ್ಟಿರುವಂತಹ ಕಾಳಜಿ ಖಂಡಿತವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಸರ್. ನೀವು ಹೇಳಿದ 100% ಸತ್ಯ. ನಮ್ಮ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸರ್, ಟೊಮೊಟೊಗೆ ಒಂದು 30 ರೂಪಾಯಿ kg ಇದ್ದಾಗ ಹಾಕ್ತಾರೆ, ಏನೋ ನಮಗೂ ಒಳ್ಳೆ ಬೆಲೆ ಸಿಗುತ್ತೆ ಅಂತ. ಬಟ್ ನಮ್ಮ ಬೆಲೆ ಕೈಗೆ ಬರೋ ಅಷ್ಟರಲ್ಲಿ 1 ರೂಪಾಯಿ 2 ರೂಪಾಯಿ. ಇನ್ನು ರೈತ ಇವರೇ ನಾನು ಅದು ನೋಡ್ತೀನಲ್ಲ, ನಾವು ಇದು ಕೇಳ್ತಿಲ್ಲ, ನಮ್ಗೆ ಅಷ್ಟೊಂದು ದರಿದ್ರಾವಸ್ಥೆಯಲ್ಲಿ ಇದೀವ. ಉಗ್ರಾಮ್ಗಳ್ನು ಮಾಡ್ಬೋದು, ಹೌದು, ಸ್ಟೋರೇಜ್ಗಳ್ನು ಮಾಡ್ಕೊಳ್ಬೋದು. ಖಂಡಿತ ರೈಟ್ ಇದಕ್ಕೆ ಹೌದು. ನಾನು ಬೇರೆ ಬೇರೆ ಇಲ್ಲಿವರೆಗೆ ಸರಿ ಸುಮಾರು ಒಂದು 90 ದೇಶ ಸುತ್ತಾಡ್ಕೊಂಡಿದ್ದೇನೆ. ಹೌದು ಸರ್. ನನಗೆ ಯಾವ ದೇಶ, ನನಗೆ ಇಡೀ ಜಗತ್ತ ಸುತ್ತಾಡಿ ನನಗೆ ಸ್ಫೂರ್ತಿಯಾಗಿದ್ದೇನೆ ಭೂತಾನ್ ಒಂದು ದೇಶ. ಅದನ್ನು ಭಾರತನ ಅವಲಂಬಿಸ್ಕೊಂಡಿದ್ದೆ. ನನ್ನ ದೇಶ ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ಖಂಡಿತ ಸರ್. ನಾನು ಎಲ್ಲೇ ನೋಡಕ್ ಹೋದ್ರು ನನ್ನ ಅವ್ರ ಬಗ್ಗೆ ಹೆಮ್ಮೆ ಇದೆ, ಪ್ರೀತಿ ಇದೆ, ಗೌರವ ಇದೆ. ಇಲ್ಲೊಂದು ಸ್ವಲ್ಪ ಜಾತಿ ಇರ್ಬೋದು, ಮೋಡ್ಡೆ ಇರ್ಬೋದು, ರೈಟ್ ಇದೆ. ಆದರೆ ನಂದು ಏನಂತಂದರೆ ರೈತಂದ ಅವ್ನು ಬೆಳೆದ ಬೆಳೆನ ಎಲ್ಲಿ ನಾನೊಂದು ಸ್ಟೋರೇಜ್ ಮಾಡೋದಕ್ಕೆ ಹೆಂಗೆ, ಅದಕ್ಕೆ ನಿಶ್ಚಿತ ಬೆಲೆ ಕೊಡಿಸೋದು ಹೆಂಗೆ, ಒಂದು ನಾನು ಕನಿಷ್ಠದ ಕೇಳ್ತೇನೆ. ಅದನ್ನು ಕೊಡೋ ನಿಟ್ಟಿನಲ್ಲಿ ಇಲ್ಲಿವರೆಗೂ ಯಾವ ಕೇಂದ್ರ ಸರ್ಕಾರನೂ ಮುಂದುವರಿಸಿದ್ರು ಅಷ್ಟೇ ರಾಜ್ಯ ಸರ್ಕಾರ ನನಗೆ ಅದೇ ಮುಖ್ಯವಾಗಬೇಕಾದ್ರೆ ಅವ್ನು ಉಳಿಸ್ಕೊಳ್ಬೇಕು, ಅವ್ನು ಬೆಳೆಸ್ಬೇಕು. ಇವತ್ತು ಅದು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಭಾಳ ದುಃಖ ಆಗ್ತದೆ ಅಮ್ಮ. ಖಂಡಿತ ಭಾಳ ದುಃಖ ಆಗ್ತದೆ. ಇವೆಲ್ಲ ಬಿಡಿ, ಇವರೆಲ್ರಿಗೂ ಒದಗಿಸ್ತಾರ, ನಾವೇ ಅಲ್ವೇ? ಅದಕ್ಕಿಂತ ಇವತ್ತು ನಾನು ಈ ಒಂದು ಮಾತು ಹೆಂಗೆ ಇವತ್ತು ಎಲ್ಲಿವರೆಗೂ ಬಂದಿದೆ ಅಂತಂದರೆ, ನಾನು ಸತ್ಯವಾಗಿ ನಿಮ್ಮ ಹತ್ರ ಒಂದು ಕೋರಿಕೆ ಇಟ್ಬಿಡ್ತೀನಿ. ಎಲ್ಲ ವಿಶ್ವವಿದ್ಯಾಲಯಗಳನ್ನ, ಈ ಅಕಾಡೆಮಿಗಳನ್ನ ಮುಚ್ಚಿಬಿಡಿ. ಅಲ್ಲೆಲ್ಲ ಅವ್ರ ತಲೆ ಪ್ರಕಾಶಿಸ್ತದೆ, ಎದೆ ಪ್ರಕಾಶಿಸ್ತಾ ಇಲ್ಲ. ಖಂಡಿತ ಸರ್. ಯಾರು ನನ್ನ ಜನಸಾಮಾನ್ಯಗೆ, ನನ್ನ ರೈತರುಗಳಿಗೆ ಒಂದು ಇದು ಕೊಡೋಂಥದ್ದು ಅಲ್ಲ ಆಗ್ತಾ ಇಲ್ಲ. ಹೌದು. ನನಗೆ ಬೇಕಾದ್ರೆ ಅವ್ರ ತಲೆ ಪ್ರಕಾಶಿಸೋದಲ್ಲ, ನನಗೆ ಹೃದಯ ಪ್ರಕಾಶಿಸಬೇಕು. ನೊಂದವರು, ಬೆಂದವರು, ಬಸವಳ್ದವರು ಅವ್ರಿಗೆಲ್ಲ ಒಂದು ನೆಮ್ಮದಿ, ಒಂದು ತಾಣ ಒದಗಿಸ್ಬೇಕು. ಅವ್ರೇನು ಕೊಡ್ತಲ್ಲ, ಕೊಳ್ಳುಬಾಕ ನುಂಗ್ಬಾಕ ಸಂಸ್ಕೃತಿಲಿದ್ದಾನೆ. ನಾನೊಬ್ಬ ನಾನು ಈಗ ನನಗೆ ತುಂಬ ಓದ್ದವನು ಅಂದರೆ ಭಯ ಶುರುವಾಗುತ್ತೆ, ನನಗೆ ಹೆದರಿಕೆ ಶುರುವಾಗುತ್ತೆ. ಆ ಚಾಣಾಕ್ಷತನ, ಮೇಧಾವಿತನ, ಟೂ ಕ್ಲವರ್ ಅಂದರೆ ಅವ್ನು ಡೇಂಜರ್ ಟು ದಿ ಸೊಸೈಟಿ ಅನ್ನಂಗೆ ಆಗ್ತೈತೆ. ಆ ಇದಕ್ಕೆ ನೋಡೋಕ್ಕೆ ಹೋದಾಗ ಶ್ರಮಕ್ಕೊಂದು ಕಾಣಿಕೆ ಸಲ್ಲಬೇಕು. ಅವರೇ ನಮ್ಮ ಬದುಕಿನ ಜೀವಳ, ಅವರು ನೆಲೆ ಕಳ್ಕೊಳ್ಬೇಕು ಅನ್ನೋ ನಿಟ್ಟಲ್ಲಿ. ಇನ್ನು ಬಿಡಿ, ಈ ಸಾಹಿತಿ, ಕವಿ, ಅವ್ರು ಬಂದಿವೆ 16 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು ಕಿರುಚಿತ್ರಗಳಿಗೆ, ರೈಟ್. ಅವೆಲ್ಲಕ್ಕಿಂತ ನನ್ನ ರೈತನ ಬದುಕು ಸುಧಾರಿಸ್ಕೊಂಡ್ರೆ ನನಗೆ ಅದರಲ್ಲಿ ಸಿಗುವಂಥ ಆನಂದನೇ ಬೇರೆ, ಸಂಭ್ರಮನೇ ಬೇರೆ. ಖಂಡಿತವಾಗ್ಲೂ ಕೂಡ ಸರ್, ಅದ್ಭುತವಾದಂಥ ಮಾತನ್ನು ಹೇಳಿದ್ರಿ.